ನಮಸ್ಕಾರ ಸ್ನೇಹಿತರೆ, ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ. ಗಣೇಶೋತ್ಸವ ಪ್ರಾರಂಭ ಆಗಿದೆ. ನಮ್ಮ ಹಿಂದೂ ಆಚರಣೆಗಳಲ್ಲಿ ಹಲವಾರು ಹಬ್ಬಗಳು ಬರುತ್ತೆ. ಹಲವಾರು ಮಾಸಗಳಲ್ಲಿ ಪ್ರತಿ ತಿಂಗಳು ಒಂದೊಂದು ಹಬ್ಬದಂತೆ ದೊಡ್ಡ ದೊಡ್ಡ ಹಬ್ಬಗಳು ಬರ್ತಾನೆ ಇರ್ತವೆ. ಹಬ್ಬಗಳ ಮೂಲ ಉದ್ದೇಶ ಬಂದು ನಾವೆಲ್ಲ ಕುಟುಂಬ ಸಮೇತರಾಗಿ ಸ್ನೇಹಿತರು ಹಿತೈಷಿಗಳೆಲ್ಲ ಸೇರಿಕೊಂಡು ಒಂದು ಕಡೆ ಒಂದು ಆಚರಣೆಯ ಮೂಲಕ ಏಕತೆಯನ್ನು ತೋರಿಸ್ಬೇಕು ಮತ್ತು ಅದಕ್ಕೆ ಶರಣಾಗಬೇಕು ಮತ್ತು ಅದರ ಹಿಂದೆ ಇರುವಂತಹ ವೈಜ್ಞಾನಿಕ ಕಾರಣಗಳನ್ನು ನಾವು ಅರಿತು ನಮ್ಮ ಜೀವನವನ್ನು ಸಮರ್ಪಣೆ ಮಾಡ್ಕೋಬೇಕು ಮತ್ತು ಅದರಿಂದ ನಮ್ಮ ಸಂಸ್ಕೃತಿ ಆಚಾರಗಳನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನೋದು ನಮ್ಮ ಒಂದು ವೇದಗಳಿಂದ ಹಿಡಿದು ಇವತ್ತಿನ ಹಿರಿಯರವರೆಗೂ ಇದ್ದಂತಹ ಮಾರ್ಗದರ್ಶನದ ಭಾಗವಾಗಿತ್ತು. ಆದರೆ ನಮ್ಮ ಆಚರಣೆಗಳನ್ನು ನಾವು ಎಷ್ಟೆಷ್ಟು ಕಾಂಪ್ಲಿಕೇಟ್ ಆಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂದರೆ, ಎಲ್ಲರೂ ಯುನೈಟ್ ಆಗಲಿ ಅಂತ ಮಾಡಿದಂತಹ ಹಬ್ಬಗಳು ಕೂಡ ಇವತ್ತು ನಮ್ಮನ್ನು ಬಿಡಿ ಬಿಡಿಯಾಗಿಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮೊದಲನೇದಾಗಿ ಹಿಂದೂ ಹಬ್ಬಗಳ ಒಂದು ಪ್ರಾಮುಖ್ಯತೆ ಏನು ಅಂದರೆ, ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಸ್ಥಿಮಿತದಲ್ಲಿ ಇಡುವಂಥದ್ದು. ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸ್ಥಿಮಿತತೆಯಿಂದ ಇರಬೇಕು ಅಂದರೆ ಏನು ಮಾಡಬೇಕು? ನಮ್ಮ ಪರಿಸರ ಶುದ್ಧವಾಗಿರಬೇಕು, ಸಂಬಂಧಗಳು ಶುದ್ಧವಾಗಿರಬೇಕು, ಎಲ್ಲವೂ ಕ್ರಮಬದ್ಧವಾಗಿ ನಡ್ಕೊಂಡು ಹೋಗ್ತಾ ಇದ್ದರೆ ಆಬ್ವಿಯಸ್ಲಿ ನಮ್ಮ ಶರೀರ ಮತ್ತು ಮನಸ್ಸು ಎರಡೂ ಕೂಡ ನಿರ್ಮಲವಾಗಿರುತ್ತೆ. ಸೊ ಅದರ ಒಂದು ಉನ್ನತಿಗೋಸ್ಕರ ಮಾಡಿರೋದೇ ಈ ಹಬ್ಬ ಹರಿದಿನಗಳು. ದೇವರು ಅನ್ನೋದು ಆಕಾಶದಷ್ಟೇ ಸ್ಪಷ್ಟ. ಅದನ್ನು ನಾವು ಪ್ರೂವ್ ಮಾಡಬೇಕಾಗಿಲ್ಲ, ನೋಡೋದಕ್ಕೆ ಎಲ್ಗೋ ಹೋಗಬೇಕಾಗಿಲ್ಲ, ಏನನ್ನೂ ಮಾಡಬೇಕಾಗಿಲ್ಲ. ಜಸ್ಟ್ ನಾವು ತಲೆ ಎತ್ತಿ ನೋಡಿದ್ರೆ ಸಾಕು, ಆಕಾಶ ಎಷ್ಟು ಸ್ಪಷ್ಟವಾಗಿ ಕಾಣಿಸುತ್ತೋ ಅಷ್ಟೇ ಸ್ಪಷ್ಟವಾಗಿ ನಮ್ಮ ದೇವರುಗಳು ನಮಗೆ ಕಾಣಿಸ್ತಾರೆ. ಆದರೆ ಹಬ್ಬಗಳ ಪ್ರಾಮುಖ್ಯತೆ ನಮ್ಮ ನಡುವಿನ ಒಂದು ಬಾಂಡಿಂಗನ್ನು ಟೈಟ್ ಮಾಡೋದಾಗಿತ್ತೆ ಹೊರತಾಗಿ ಬಿಡಿ ಬಿಡಿ ಮಾಡೋದಾಗಿರಲಿಲ್ಲ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಗಣೇಶ ಚತುರ್ಥಿ ಬಂತು. ಏರಿಯಾಗಳಲ್ಲಿ ಮನೆಗಳಲ್ಲಿ ಗಣೇಶನನ್ನು ಕೂರಿಸಿ ಮೆರವಣಿಗೆ ಹೊರಡಿಸಿ ಬಿಡುವಂಥ ದಿನ ಅಂತೂ ಸಿಕ್ಕಾಪಟ್ಟೆ ಎಲ್ಲ ಕಡೆ ಶಬ್ದ ಮತ್ತು ವಾಯು ಮಾಲಿನ್ಯ ಎಲ್ಲವನ್ನು ಮಾಡ್ಕೊಂಡು ನಾವು ಬಿಟ್ಕೊಡುವಂತಹ ಒಂದು ಬೀಳ್ಕೊಡುಗೆ ಕೊಡುವಂತಹ ಒಂದು ಅಸಂಬದ್ಧ ಪ್ರಕ್ರಿಯೆ ನಮ್ಮಲ್ಲಿ ಜಾರಿಯಲ್ಲಿದೆ. ಮೊದಲನೇದಾಗಿ ನಾವು ಒಂದು ಕ್ರಮಬದ್ಧವಾಗಿರುತ್ತೆ. ಈಗ ನಮ್ಮ ತಂದೆಯನ್ನು ನಾನು ಪೂಜೆ ಮಾಡಬೇಕು ಅಂದರೆ ಅವರ ಒಂದು ಸ್ವರೂಪ ಯಾವ ಥರ ಇತ್ತೋ, ಅವರ ಒಂದು ರೂಪ ಯಾವ ಥರ ಇತ್ತೋ ಅದನ್ನು ನಾವು ಇಟ್ಟು ಪೂಜೆ ಮಾಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ದೇವರದ್ದು ಕೂಡ ನಾವು ಯಾವುದರ ಒಂದು ದೇವರನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ, ಅವ್ರಿಗೋಸ್ಕರ ನಾವು ಪೂಜೆ ಪುನಸ್ಕಾರ ಮತ್ತು ಅವ್ರಿಗೋಸ್ಕರ ಒಂದಷ್ಟು ಸಮಯವನ್ನು ನಾವು ಎತ್ತಿಡ್ತಿದ್ದೀವಿ ಅಂದರೆ ಅವರ ನಿಜವಾದ ರೂಪವನ್ನು ನಾವಲ್ಲಿ ಸಾಕ್ಷಾತ್ಕರಿಸಿ ಅದಕ್ಕೆ ಪೂಜೆ ಮಾಡುವಂಥದ್ದು ಈ ಒಂದು ಪೂಜೆಯ ಪ್ರಕ್ರಿಯೆ. ಆದರೆ ನಾವಿವತ್ತು ಗಣೇಶ ಚತುರ್ಥಿ ದಿನ ಗಣೇಶನನ್ನು ಯಾವ್ಯಾವ ರೀತಿಯಲ್ಲಿ ಕೂರಿಸ್ತಾ ಇದ್ದೀವಿ? ಯಾವುದಾದ್ರು ಒಂದು ಹೊಸ ಸಿನಿಮಾ ರಿಲೀಸ್ ಆಯಿತು ಅಂದರೆ ಆ ಒಂದು ರೂಪದಲ್ಲಿ ಆ ಒಬ್ಬ ಹೀರೋ ಅಥವಾ ವಿಲನ್ನ ರೂಪದಲ್ಲಿ ಗಣೇಶ ಬರ್ತಾ ಇದ್ದಾರೆ. ಯಾವುದೊಂದು IPL ಮ್ಯಾಚ್ ನಡೀತು ಅಂದರೆ IPL ಮ್ಯಾಚ್ಗೆ ಸಂಬಂಧಪಟ್ಟಂಗೆ ಗಣೇಶನ ರೂಪಗಳು ಬರ್ತಾ ಇದೆ. ಅಥವಾ ಸಮಾಜದಲ್ಲಿ ಏನೇನೆಲ್ಲ ದುಷ್ಕೃತ್ಯಗಳು ಕುಕೃತ್ಯಗಳು ಅಥವಾ ಏನು ನಡೀತಾ ಇರುತ್ತೋ ಅದಕ್ಕೆ ತಕ್ಕನಾದಂತಹ ರೂಪವನ್ನು ಗಣೇಶ ಹೊಂದ್ತಾ ಇದ್ದಾರೆ. ಅದನ್ನು ಮಾರ್ಕೆಟಿಂಗ್ ಸ್ಟ್ರಾಟಜಿಗಳಿಗೋಸ್ಕರ ಅವರು ಮಾಡ್ತಾರೆ. ನಾವು ಅದನ್ನು ತೊಗೊಂಬಂದು ಏರಿಯಾದಲ್ಲಿ ಇಟ್ಟು ವಿಜೃಂಭಣೆಯಿಂದ ಹಣ ಕಲೆಕ್ಷನ್ಗಳನ್ನು ಮಾಡಿಕೊಂಡು ದೊಡ್ಡದಾಗಿ ಮೆರವಣಿಗೆ ಮಾಡಿ ಕಳಿಸ್ಕೊಡ್ತಾ ಇದ್ದೀವಿ. ಇದು ನಿಜವಾಗ್ಲೂ ಸರಿಯಾದ ಪ್ರಕ್ರಿಯೆನ ನಾವೇ ಯೋಚನೆ ಮಾಡಬೇಕು. ಬಿಕಾಸ್ ಒಂದು ರೂಪ ಅನ್ನೋದು ಒಬ್ಬ ಮನುಷ್ಯನಿಗಿದ್ದಾಗ, ಈಗ ನನಗೊಂದು ರೂಪ ಇರುತ್ತೆ, ನಿಮಗೊಂದು ರೂಪ ಇರುತ್ತೆ. ನಮ್ಮನ್ನು ಯಾರಾದ್ರೂ ಗೌರವಿಸ್ತಾರೆ ಅಂದರೆ ಆ ರೂಪದಲ್ಲಿ ಗೌರವಿಸ್ಲಿ ಅಂತ ನಾವು ಅದನ್ನು ಇಷ್ಟಪಡ್ತೀವಿ. ಆದರೆ ಇನ್ನೊಬ್ಬನ ಯಾವನ್ನೋ ಕರ್ಕೊಂಡು ಬಂದು ಅವನಿಗೂ ನನಗೂ ಅವನ ರೂಪನ ನನಗೆ ಕೊಟ್ಟು ನನ್ನನ್ನು ಪೂಜಿಸೋದಿದ್ರೆ ಅದಕ್ಕೆ ಪೂಜೆ ಅಂತ ಯಾಕಂತಾರೆ ನಾನು ಮತ್ತು ನನ್ನ ಒಂದು ಯೂನಿಕ್ನೆಸ್ನ ನೀವು ಪೂಜೆ ಮಾಡ್ತಿದ್ದೀರಾ ಅಂತ ಹೇಗಾಗುತ್ತೆ? ಅಂದರೆ ವಿರೂಪಗೊಳಿಸಿ ನಾವಿವತ್ತು ಗಣೇಶನನ್ನು ಪೂಜೆ ಮಾಡ್ತಾ ಇದ್ದೀವಿ. ರೂಪಗೊಳಿಸಿ ಅಲ್ಲ, ವಿರೂಪಗೊಳಿಸಿ ಪೂಜೆ ಮಾಡ್ತಾ ಇದ್ದೀವಿ. ಅದಕ್ಕೆ ಕೋಟ್ಯಾಂತರ ರೂಪಾಯಿ ಕಲೆಕ್ಷನನ್ನು ಮಾಡ್ತೀವಿ, ಕೋಟ್ಯಾಂತರ ಜನ ಸೇರ್ಕೋಬಹುದು. ನಾವು ಒಂದೇ ಕಡೆ ಪೂಜೆ ನಡೆಯುತ್ತೆ, ಸಿಕ್ಕಾಪಟ್ಟೆ ದೊಡ್ಡದ ಮೆರವಣಿಗೆ ಆಗುತ್ತೆ, ಸಿಕ್ಕಾಪಟ್ಟೆ ಖರ್ಚು ಮಾಡಿ ಹೂವಿನ ಅಲಂಕಾರ ಇನ್ನೊಂದು ಮತ್ತೊಂದನ್ನು ಎಲ್ಲ ಮಾಡ್ತೀವಿ, ಜನ ಸೇರಿ ಕೈ ಮುಗಿತಾರೆ. ಬಟ್ ಯಾರಿಗೆ ಕೈ ಮುಗಿತಿದ್ದೀವಿ? ನಾವು ನಿಜವಾದಂತಹ ಗಣೇಶನ ರೂಪಕ್ಕೆ ನಾವು ಕೈ ಮುಗಿತಿದ್ದೀವೋ ಅಥವಾ ವಿಕೃತವಾಗಿರುವಂತಹ ಗಣೇಶನ ರೂಪಕ್ಕೆ ಕೈ ಮುಗಿತಿದ್ದೀವೋ? ನಮ್ಮ ಮನೆಗಳಲ್ಲೇ ಯಾವುದಾದ್ರೂ ಒಂದು ದೇವರ ಫೋಟೋ ವಿಕೃತ ಆದರೆ ಅಥವಾ ಯಾವುದಾದ್ರೂ ಒಂದು ಮೂರ್ತಿ ಭಗ್ನ ಆದರೆ ನಾವು ಅದನ್ನು ಮನೆಯಲ್ಲಿ ಇಡಲ್ಲ. ಬಿಕಾಸ್ ಇಟ್ ಅಟ್ರಾಕ್ಟ್ಸ್ ನೆಗೆಟಿವ್ ಎನರ್ಜಿ ಅಂತ. ಇದು ನೆಗೆಟಿವ್ ಎನರ್ಜಿಯನ್ನು ಅಟ್ರಾಕ್ಟ್ ಮಾಡಿಬಿಡುತ್ತೆ. ಸೊ ಒಂದು ರೂಪ ಅನ್ನೋದು ತುಂಬ ಸೌಮ್ಯವಾಗಿ ಮತ್ತು ಅದೇ ರೂಪವನ್ನು ನಾವು ಮನೇಲಿ ಇಡೋದ್ರಿಂದ ನಮ್ಮಲ್ಲಿ ಪಾಸಿಟಿವಿಟಿ ಬರುತ್ತೆ ಅಂತ ನಾವು ನಂಬುತ್ತೀವಿ. ಅದೇ ರೀತಿಯಲ್ಲಿ ಗಣೇಶನ ಮೂರ್ತಿಯನ್ನು ಕೂಡ ನಾವು ಅದೇ ಒಂದು ಸೌಮ್ಯ ರೂಪ, ಮತ್ತು ಗಣೇಶನಿಗೆ ಅವರದ್ದೇ ಆದಂತಹ ಒಂದು ರೂಪ ಇದೆ. ಅದು ತುಂಬ ಸೌಮ್ಯವಾಗಿದೆ, ನಿರ್ಮಲವಾಗಿದೆ, ಶುದ್ಧವಾಗಿದೆ. ಅದನ್ನು ಬಿಟ್ಟು ನಾವು ಇನ್ನೊಂದು ರೂಪಕ್ಕೆ ಗಣೇಶನನ್ನು ಸ್ಥಳಾಂತರಿಸಿ ಆ ಗಣೇಶನ ಹೆಸರಲ್ಲಿ ಆ ಒಂದು ವಿಕೃತಿಯನ್ನು ನಾವು ಅಥವಾ ವಿರೂಪವನ್ನು ನಾವು ಪೂಜೆ ಮಾಡೋದಿದೆಯಲ್ಲ, ಅದು ಯಾವತ್ತಿಗೂ ಉದ್ಧಾರ ಆಗಲ್ಲ. ನಮಗೂ ಪರ್ಸ್ನಲಿ ಅದರಿಂದ ಬೆನಿಫಿಟ್ಸ್ ಇಲ್ಲ, ನಮ್ಮ ಒಂದು ಸಂಸ್ಕೃತಿಗೂ ಬೆನಿಫಿಟ್ಸ್ ಇಲ್ಲ, ನಮ್ಮ ಒಂದು ಆಚಾರ ವಿಚಾರನೂ ಕೂಡ ಕ್ರಮಬದ್ಧವಾದದ್ದಲ್ಲ. ಬರ್ತಾ ಯುವಕರು ಜಾಸ್ತಿ ಆಗ್ತಿದ್ದಂಗೆ ವಿರೂಪಗಳು ಕೂಡ ಜಾಸ್ತಿ ಆಗ್ತಾ ಇದೆ. ನಾವು ಏನನ್ನೋ ತೋರಿಸ್ಬೇಕು, ಯಾರಿಗೋ ಚಾಲೆಂಜ್ ಮಾಡಬೇಕು. ಮೇನ್ ಆಗಿ ಗಣೇಶ ಚತುರ್ಥಿಯ ದಿನ ಪೂಜೆ ಮಾಡ್ತಾ ಇದ್ದಿದ್ದು ಹಿಂದೂ ಸಂಸ್ಕೃತಿಯ ಒಂದು ಭಾಗವಾಗಿತ್ತು.
ಅದಾದಮೇಲೆ ಸ್ವಾತಂತ್ರ್ಯ ಬಂತಲ್ಲ ಭಾರತಕ್ಕೆ, ಭಾರತದ ಸ್ವಾತಂತ್ರ್ಯಕ್ಕೂ ಮತ್ತು ಗಣೇಶ ಚತುರ್ಥಿಗೂ ಒಂದು ಸಂಬಂಧ ಇದೆ. ಅದನ್ನು ಬಾಲ್ ಗಂಗಾಧರ್ ತಿಲಕ್ ಅವರು ಯಾವಾಗ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಆದರೆ ಯುನೈಟ್ ಆಗಿರಲಿಲ್ಲ ಹಿಂದೂಗಳು. ಸೊ ಹಾಗಾಗಿ ಅಟ್ಲೀಸ್ಟ್ ಒಂದು ಆಚರಣೆ, ಒಂದು ಸಂಸ್ಕೃತಿಯಿಂದ ನಾವೆಲ್ಲ ಯುನೈಟ್ ಆಗೋದಕ್ಕೆ ಸಂಬಂಧಿಸಿದಂತೆ ಒಂದು ಲಿಂಕನ್ನು ಕೊಡೋಣ ಅಂತ ಗಣೇಶ ಚತುರ್ಥಿಯನ್ನು ಸಾರ್ವಜನಿಕವಾಗಿ ಎಲ್ಲರೂ ಕೂಡ ಆಚರಿಸಬೇಕು ಅಂತ ಸಾರ್ವಜನಿಕ ಗಣೇಶ ಚತುರ್ಥಿಯನ್ನು ಅವರು ಪ್ರಾರಂಭ ಮಾಡಿದ್ರು. ಅಂದರೆ ಏರಿಯಾಗಳಲ್ಲಿ ಊರುಗಳಲ್ಲಿ ನಾವೇನು ಇಡ್ತೀವಲ್ಲ ಹಂಗಲ್ಲ, ಇದು ಎಲ್ಲರೂ ಸೇರಿಕೊಂಡು ಸಮಾನ ಮನಸ್ಕರೆಲ್ಲ ಸೇರಿಕೊಂಡು ಒಂದು ಕಡೆ ಗಣೇಶನನ್ನು ಕೂರಿಸಿ ಎಲ್ಲರೂ ಬಂದು ಅಲ್ಲಿಗೆ ಬಂದು ಸಮರ್ಪಣೆ ಮಾಡಿಕೊಳ್ಳೋದು ಈ ಒಂದು ಸಾರ್ವಜನಿಕ ಗಣೇಶೋತ್ಸವದ ಮೂಲ ಉದ್ದೇಶ ಆಗಿತ್ತು. ಇವಾಗ ನಾವು ಅದರ ಉದ್ದೇಶ ಏನಿತ್ತು, ಅವರು ಪ್ರಾರಂಭ ಮಾಡಿದಾಗ ಬಾಲ್ ಗಂಗಾಧರ್ ತಿಲಕ್ ಅವರು ಪ್ರಾರಂಭ ಮಾಡಿದಾಗ ಏನು ಉದ್ದೇಶ ಇತ್ತು, ಎಲ್ಲರೂ ಯುನೈಟ್ ಆಗಲಿ, ಎಲ್ಲರೂ ಒಂದು ಕಡೆ ಬಂದು ಸೇರಲಿ, ಎಲ್ಲರೂ ಅನ್ಯೋನ್ಯತೆಯಿಂದ ಬಾಳಲಿ, ಒಗ್ಗಟ್ಟಿರಲಿ ಹಿಂದೂಗಳಲ್ಲಿ ಅಂತ ಮಾಡಿದ್ದರ ಉದ್ದೇಶ ಅದಾಗಿತ್ತು. ಅದಕ್ಕಿಂತ ಮುಂಚೆನೂ ನಾವು ಗಣೇಶ ಚತುರ್ಥಿಯನ್ನು ಮನೆಗಳಲ್ಲಿ ಆಚರಿಸ್ಕೊಳ್ತಾ ಇದ್ವಿ. ಆದರೆ ಎಲ್ಲ ಏರಿಯಾಗಳು ಸೇರ್ಕೊಂಡು ಯಾಕೆ ಮಾಡಿದ್ವಿ ಅಂದರೆ ಎಲ್ಲ ಜಾತಿಗಳವ್ರು ಬಂದು ಸೇರಿಕೊಂಡು, ಎಲ್ಲ ವಯಸ್ಸಿನವ್ರು ಬಂದು ಸೇರ್ಕೊಂಡು ಒಂದು ಕಡೆ ಯುನೈಟ್ ಆಗಲಿ ಅಂತ. ಬಟ್ ಇವತ್ತು ನಾವು ಮತ್ತೆ ಅದರಲ್ಲೇ ಡಿವೈಡ್ ಆಗ್ತಾ ಇದೀವಿ. ನಮ್ಮ ಏರಿಯಾಗಿಂತ ಅವ್ರ ಏರಿಯಾದಲ್ಲಿ ದೊಡ್ಡದಾಗಿ ಕೂರಿಸ್ಬಿಟ್ಟಿದ್ದಾರೆ ಅಂತ ನಾವು ಅವ್ರಿಗಿಂತ ಚೆನ್ನಾಗಿ ಕೂರಿಸ್ಬೇಕು, ಆ ಏರಿಯಾದವ್ರನ್ನ ಕಂಡ್ರೆ ನಮ್ಗೆ ಆಗಲ್ಲ, ನೀವೇ ಅಲ್ಲಿಗೆ ಹೋಗ್ತೀರಾ, ನಾವ್ಯಾಕೆ ಇಲ್ಲಿಗೆ ಬರ್ಬೇಕು, ಈ ಥರದ್ದು ಕೂಡ ಆಗ್ತಾ ಇದೆ. ಆಮೇಲೆ ಪ್ರತಿಯೊಂದು ಗಣೇಶ ಚತುರ್ಥಿಯ ಕಲೆಕ್ಷನ್ ಕೂಡ ಸಿಕ್ಕಾಪಟ್ಟೆ ಆಗ್ತದೆ. ಅದೇ ಒಂದು ಉದ್ಯೋಗದ ಮೂಲ ಆಗಿದೆ ಎಷ್ಟೋ ಜನಕ್ಕೆ. ಹಾಗಾಗಿ ಗಣೇಶನನ್ನ ಕೂರಿಸುವಂತಹ ಪ್ರಕ್ರಿಯೆ ಇವಾಗ ಪ್ರಾರಂಭ ಆಗಿದೆ. ಒಂದನೇದಾಗಿ ನಾವು ವಿರೂಪವಾದಂತಹ ಗಣೇಶನನ್ನ ಕೂರಿಸ್ತಾ ಇದೀವಿ, ಅದರಿಂದ ಆಚರಣೆಗಾಗಲಿ ನಮಗಾಗಲಿ ಯಾವುದೇ ಲಾಭ ಇಲ್ಲ. ಎರಡನೇದಾಗಿ ಗಣೇಶ ಅನ್ನೋದು ಕಲೆಕ್ಷನ್ ಆಗ್ಬಿಟ್ಟಿದೆ. ಇಡೀ ವರ್ಷ ಪೂರ್ತಿ ಕೆಲಸ ಮಾಡದೇ ಇರೋರು ಗಣೇಶ ಚತುರ್ಥಿ ಟೈಮಲ್ಲಿ ಆಕ್ಟಿವ್ ಆಗ್ತಾರೆ, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಕಲೆಕ್ಷನ್ ಮಾಡ್ಕೋತಾರೆ, ಅವ್ರ ಉದ್ಯೋಗದ ಮೂಲವಾಗಿ ಅದನ್ನು ಕನ್ವರ್ಟ್ ಮಾಡ್ಕೋತಾರೆ, ಅಲ್ಲಿ ಅವ್ರು ಬದುಕ್ತಾರೆ. ಮೂರನೇದಾಗಿ ನಾವು ಒಟ್ಟಾಗ್ಲಿ ಅಂತ ಎಲ್ಲರೂ ಸೇರಿಕೊಂಡು ಒಂದು ಕಡೆ ಯುನೈಟ್ ಆಗಿ ಹಿಂದೂಗಳ ಆಚರಣೆಗಳನ್ನು ಮಾಡ್ಕೊಂಡು ಹೋಗೋದಿಕ್ಕೆ, ಅದರಿಂದ ಯಾವತ್ತೂ ಕೂಡ ನಾವು ಡಿವೈಡ್ ಆಗದೇನೆ ಒಂದೇ ಕಡೆ ನಾವು ಇದೀವಿ ಅಂತ ಪ್ರಪಂಚಕ್ಕೊಂದು ಸಂದೇಶ ಕೊಡೋದಕ್ಕೋಸ್ಕರ ಗಣೇಶ ಚತುರ್ಥಿ ಸಾರ್ವಜನಿಕವಾಗಿ ಪ್ರಾರಂಭ ಆಯಿತು. ಆದರೆ ಮತ್ತೆ ನಾವು ಅದರಿಂದ ಡಿವೈಡ್ ಆಗ್ತಾ ಇದ್ದೀವಿ. ಸೊ ಇದು ಮೂರು ಸರಿ ಹೋದರೆ ಗಣೇಶ ಚತುರ್ಥಿಗೆ ಒಂದು ಪ್ರಾಮುಖ್ಯತೆ ಬರುತ್ತೆ. ಸರಿ ಹೋಗಲಿಲ್ಲ ಅಂದರೆ ಗಣೇಶನಿಗೆ ಕೈ ಮುಗಿಯುವಂತಹ ಅವಶ್ಯಕತೆನೇ ಇಲ್ಲ. ಯಾಕೆ ಅಂದರೆ ನಾವು ವಿರೂಪಗೊಳಿಸಿರುವಂತಹ ಗಣೇಶನಿಗೆ ಕೈ ಮುಗಿದು ಆಗೋ ಲಾಭ ಏನಿದೆ, ಯಾರಿಗಿದೆ ಲಾಭ? ಗಣೇಶನಿಗಂತೂ ಯಾವುದೇ ಲಾಭ ಬೇಕಾಗಿಲ್ಲ. ಲಾಭ ಬೇಕಾಗಿರೋದು ನಮಗೆ, ನಮ್ಮ ಸಚ್ಚಾರಿತ್ರಕ್ಕೆ, ನಮ್ಮ ಸಂಸ್ಕೃತಿಗೆ. ಸೊ ಹಾಗಾಗಿ ಮತ್ತೆ ನಾವು ಒಂದ್ಸರಿ ಯೋಚನೆ ಮಾಡ್ಕೋಬೇಕು, ನಮ್ಮಲ್ಲೇ ನಾವು ಅನಲೈಸ್ ಮಾಡಬೇಕು, ಏನು ಮಾಡ್ತಾ ಇದ್ದೀವಿ ನಾವು, ಏನಕ್ಕೋಸ್ಕರ ಮಾಡ್ತಾ ಇದ್ದೀವಿ, ಯಾವುದಕ್ಕೋಸ್ಕರ ಪ್ರಮೋಟ್ ಮಾಡ್ತಾ ಇದ್ದೀವಿ ಅಂತ. ನಮ್ಮಲ್ಲಿರುವಂತಹ ಮನೇಲಿರೋ ದೊಡ್ಡವ್ರಿಗೂ ಕೂಡ ತಿಳುವಳಿಕೆ ಇಲ್ಲದೆ ಇರೋ ಕಾರಣದಿಂದ ಮಕ್ಕಳು ಹಾದಿ ತಪ್ತಾ ಇದ್ದಾರೆ. ನೀವು ಅದನ್ನು ಮತ್ತೆ ಪ್ರಮೋಟ್ ಮಾಡಿ ಮತ್ತೆ ನೀವು ಅಂಥ ಗಣೇಶನ ಮೂರ್ತಿಗಳಿಗೆ, ವಿರೂಪಗೊಂಡಿರುವಂತಹ ಗಣೇಶನ ಮೂರ್ತಿಗಳಿಗೆ ಹೋಗಿ ಕೈ ಮುಗಿಯೋದ್ರಿಂದ ಮತ್ತೆ ಅದು ನೆಕ್ಸ್ಟ್ ಇಯರ್ ಮತ್ತೆ ಅದಕ್ಕಿಂತ ದ್ವಿಗುಣ ಆಗ್ತಾ ಹೋಗುತ್ತೆ. ಹಾಗಾಗಿ ಒಂದು ಸರಿ ನಾವು ಕೈ ಎತ್ತಿ ಸಮರ್ಪಣೆಯನ್ನು ಮಾಡ್ಕೋಬೇಕು ಅಂತಿದ್ದಾಗ ರೂಪನೋ ವಿರೂಪನೋ ಮೊದಲು ಅದನ್ನು ಅರ್ಥ ಮಾಡ್ಕೊಳ್ಳಿ. ಅಸಂಬದ್ಧತೆಗೆ, ಅನೈತಿಕತೆಗೆ, ಅಕ್ರಮಕ್ಕೆ ನಾವು ಕೈ ಮುಗಿಬಾರ್ದು. ನಾವು ಕ್ರಮಬದ್ಧವಾಗಿದ್ದರೆ ಮಾತ್ರ ಅದನ್ನು ಪ್ರಮೋಟ್ ಮಾಡಬೇಕು, ಅಂಥದ್ದಕ್ಕೆ ಕೈ ಎತ್ತಿ ಮುಗಿಯೋಣ. ಸೊ ಆಲ್ ಅಪ್ ಟು ಯು. ಥ್ಯಾಂಕ್ ಯು.